ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಬೀಳುತ್ತಾ ಬ್ರೇಕ್. ರಣದೀಪ್ ಸಿಂಗ್ ಸುರ್ಜೇವಾಲಾ ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕ್ತಾರಾ ಎನ್ನುವ ಪ್ರಶ್ನೆಗಳು ಎದುರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಬೀಳುತ್ತಾ ಬ್ರೇಕ್. ರಣದೀಪ್ ಸಿಂಗ್ ಸುರ್ಜೇವಾಲಾ ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕ್ತಾರಾ ಎನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಇಂದು ಇಡೀ ದಿನ ಕಾಂಗ್ರೆಸ್ನಲ್ಲಿ ಮ್ಯಾರಥಾನ್ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಕೆಪಿಸಿಸಿಯಲ್ಲಿ ಸರಣಿ ಸಭೆಯನ್ನ ನಡೆಸಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಹೈಕಮಾಂಡ್ ಸಂದೇಶವನ್ನ ರಾಜ್ಯ ನಾಯಕರಿಗೆ ತಲುಪಿಸಲಿದ್ದಾರೆ. ಬಣ ಬಡಿದಾಟ, ಡಿನ್ನರ್ ಪಾಲಿಟಿಕ್ಸ್ಗೆ ಮದ್ದು ಅರಿತಾರ ಸುರ್ಜೇವಾಲಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. 3 ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಪಕ್ಷ ಹಾಗೂ ಸರ್ಕಾರದ ಜೊತೆಗಿನ ಸಭೆಗಳಲ್ಲಿ ಸುರ್ಜೇವಾಲಾ ಅವರು ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಹಾಗಾದ್ರೆ ಇನ್ನಾದ್ರೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕ್ತಾರಾ? ಹಾಗಾದ್ರೆ ಇವತ್ತು ಒಂದು ಮ್ಯಾರಥಾನ್ ಸಭೆಯನ್ನ ನಡೆಸುವ ಮೂಲಕ ಎಲ್ಲರ ಒಂದು ಅಳಲನ್ನ ಕೇಳ್ತಾರೆ. ಯಾರಿಗೆ ಯಾವ ರೀತಿ ಕಂಪ್ಲೇಂಟ್ಸ್ ಇದೆ ಎಲ್ಲದನ್ನ ಕೇಳ್ಕೊಂಡು ಕೊನೆಗೂ ಕೂಡ ಈ ಎಲ್ಲಾ ಒಂದು ವಿಚಾರಗಳಿಗೆ ತೆರೆ ಎಳಿತಾರಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಬೆಳಗ್ಗೆ 11 ಗಂಟೆಯಿಂದಲೇ ಶುರುವಾಗುತ್ತೆ ಮ್ಯಾರಥಾನ್ ಮೀಟಿಂಗ್. ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಕೆಪಿಸಿಸಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ವಿಸ್ತೃತ ಸರ್ವ ಸದಸ್ಯರ ಸಭೆಯನ್ನ ಕೂಡ ಕರೆಯಲಾಗಿರುವಂತದ್ದು. ಮಧ್ಯಾಹ್ನ 3 ಗಂಟೆಗೆ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಇದೆ. ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರುವಂತದ್ದು. ಕುರ್ಚಿ ಫೈಟ್ ಹೊತ್ತಲ್ಲೇ ಮಹತ್ವವನ್ನ ಪಡ್ಕೊಳ್ತಾ ಇದೆ ಶಾಸಕಾಂಗ ಸಭೆ. ಇನ್ನು ವಿಶೇಷ ಸಂದರ್ಭದಲ್ಲಿ ನಡೀತಾ ಇರುವ ಶಾಸಕಾಂಗ ಪಕ್ಷದ ಸಭೆ ತೀರಾ ಕುತೂಹಲಕ್ಕೆ ಕಾರಣವಾಗಿದೆ. ಹಲವು ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸರ್ವ ಸದಸ್ಯರ ಸಭೆಯಲ್ಲಿ ಪಕ್ಷದ ಹಿರಿಯ ಮುಖಂಡರು, ಸದಸ್ಯರು ಕೂಡ ಭಾಗಿಯಾಗಲಿದ್ದಾರೆ. ಮಾಜಿ ಸಂಸದರು, ಮಾಜಿ ಸಚಿವರು, ಶಾಸಕರು, ಎಂಎಲ್ಸಿಗಳು, ಸಚಿವರುಗಳು, ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸೋತವರು, ಲೋಕಸಭೆ ಪರಾಜಿತ ಅಭ್ಯರ್ಥಿಗಳಾಗಿರಬಹುದು, ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡ, ಮುಂಚೂಣಿ ಘಟಕ ವಿಭಾಗ ಮತ್ತು ಸೆಲ್ಗಳ ರಾಜ್ಯಾಧ್ಯಕ್ಷರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇವತ್ತು ನಡೀತಾ ಇರುವಂತಹ ಕಾಂಗ್ರೆಸ್ನ ಮ್ಯಾರಥಾನ್ ಸಭೆಗಳು ತೀರಾ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಹನುಮಂತ ದುರ್ಗದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಸುರ್ಜೇವಾಲಾ ಅವರು ಬಂದಿರೋದ್ರಿಂದ ಈಗಲಾದ್ರೂ ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಸುರಭಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ಗಳು ಸಾಕಷ್ಟು ಗೊಂದಲವನ್ನ ಹುಟ್ಟಾಕಿತ್ತು. ಮತ್ತೆ ಅನೇಕ ರೀತಿಯ ಚರ್ಚೆಗಳಿಗೂ ಕೂಡ ನಾಂದಿ ಆಗಿತ್ತು. ಆದ್ರೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಒಳಬೇಗುದಿಗೆ ಒಂದಷ್ಟು ತಣ್ಣೀರನ್ನ ಹಾಕುವ ಮೂಲಕ ಒಂದಷ್ಟು ತೆರೆ ಎಳೆಯುವಂತ ಕಸರತ್ತನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇರುವಂತದ್ದು. ಅದರ ಮುಂದುವರೆದ ಭಾಗವಾಗಿ, ಅದರ ಒಂದು ಭಾಗವಾಗಿ ಇವತ್ತಿನ ಸರಣಿ ಸಭೆಗಳು ನಡೀತಾ ಇರುವಂತದ್ದು. ಅದಕ್ಕೆ ಒಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಬೆಳಗಾವಿಯಲ್ಲಿ 21ನೇ ತಾರೀಕು ನಡೆಯುವಂತ ಗಾಂಧಿ ಭಾರತ ಅನ್ನುವಂಥದ್ದು ಮತ್ತೆ ಜೈ ಬಾಪು, ಜೈ ಸಂವಿಧಾನ್, ಜೈ ಭೀಮ್ ಅನ್ನುವಂತ ಏನ್ ಘೋಷಣೆ ಅಡಿಯಲ್ಲಿ ಸಮಾವೇಶ ನಡೀಬೇಕು ಅನ್ಕೊಂಡಿದೆ. ಆ ಒಂದು ಸಮಾವೇಶಕ್ಕೂ ಕೂಡ ಪೂರ್ವ ತಯಾರಿಯ ಕುರಿತು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ಲಿಕ್ಕಿದೆ. ಅದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಏನು ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಏನಿದೆ ಮತ್ತು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗುವಂತ ಹಿನ್ನೆಲೆಯಲ್ಲಿ ಅದನ್ನ ಕಡಿವಾಣ ಹಾಕ್ಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಇವತ್ತು ಸುರ್ಜೇವಾಲಾ ಅವರು ಹೈಕಮಾಂಡ್ ನ ಸಂದೇಶವನ್ನು ಹೊತ್ತು ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಿರೋದು. ಪ್ರಮುಖವಾಗಿ ಇವತ್ತಿನ ಎಲ್ಲಾ ಸರಣಿ ಸಭೆಗಳಲ್ಲಿ ಒಂದು ಸಮಾವೇಶದ ತಯಾರಿ, ಮತ್ತೊಂದು ಕಡೆಗೆ ಗೊಂದಲಗಳನ್ನ ಮೂಡಿಸುವವರ ವಿರುದ್ಧ ಒಂದಷ್ಟು ಕ್ರಮಗಳ ಆಗುವಂತ ಸಂದೇಶಗಳನ್ನ ಕೊಡುವಂತದ್ದು ಮತ್ತೆ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇದ್ದಂತೆ ಇದೆ. ಅದರ ಭಾಗವಾಗಿ ಇವತ್ತಿನ ಸಭೆಯಲ್ಲಿ ಆ ರೀತಿಯ ಬೆಳವಣಿಗೆಗಳು ಕೂಡ ಆಗುತ್ತೆ. ಸುರಭಿ, ಓಕೆ, ಥ್ಯಾಂಕ್ ಯು ಹನುಮಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ.